ನಮಸ್ಕಾರ ವೀಕ್ಷಕರೇ, ಶುಭೋದಯ. ನಿಮ್ಮೆಲ್ಲರಿಗೂ ನಿಮ್ಮ ನೆಚ್ಚಿನ ಅಚ್ಚುಮೆಚ್ಚಿನ ಕೆಪಿ ನಂಜುಂಡಿರವರ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಎಂದಿನಂತೆ ಪ್ರೀತಿಯ ಆತ್ಮೀಯ ಸ್ವಾಗತ ಅಂತ ಇದ್ದೀನಿ. ನಾನು ನಿಮ್ಮ ದಿವ್ಯಾಲೂರ್. ಈ ಜಗವೇ ಒಂದು ನಾಟಕ ರಂಗ, ನಾವೆಲ್ಲರೂ ಪಾತ್ರಧಾರಿಗಳು ಅಂತ ಹೇಳ್ತಾರೆ. ಹಾಗಾಗಿ ಕೆಲವ್ರು ಹೇಳ್ತಾರೆ, ನಾನು ಏನೇ ತಪ್ಪು ಮಾಡಿದ್ರು ಅದು ನಾನ್ ಮಾಡ್ತಾ ಇಲ್ಲ, ದೇವ್ರು ಮಾಡಿಸ್ತಾ ಇದ್ದಾನೆ ಅಂತ. ಖಂಡಿತವಾಗ್ಲೂ ಅದು ತಪ್ಪು. ದೇವ್ರು ಸತ್ಯ ಅಸತ್ಯ ಎರಡೂ ದಾರಿನ ಕೊಡ್ತಾನೆ. ಆಯ್ಕೆ ನಮ್ಮದು, ಸರಿಯಾದ ಆಯ್ಕೆ ನಾವು ಮಾಡ್ಕೋಬೇಕು ಅಂತ ಹೇಳ್ತಾ ಗುರೂಜಿ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣವಾ. ಶ್ರೀಯುತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು, ನಮ್ಮೆಲ್ಲರ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಗುರೂಜಿಯವರು. ಗುರುಜಿ ನಮಸ್ಕಾರ. ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ. ನಮಸ್ಕಾರ. ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ಗುರುಜಿ, ನಾವು ಪ್ರತಿದಿನ ಹೊಸ ಹುರುಪಿನಿಂದ ಬಂದಿರ್ತೀವಿ, ಏನಾದ್ರೂ ಹೊಸತನ್ನ ತಿಳಿತೀವೇನೋ, ಹೊಸ ವಿಷಯ ಗುರುಜಿ ತಂದಿರ್ತಾರೇನೋ ಅಂತ ಇವತ್ತೇನ್ ಹೇಳ್ತಾ ಇದ್ದೀರಾ? ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ. ಇವತ್ತು ಸೋಮವಾರ, ಬಹಳ ಮುಖ್ಯವಾಗಿರತಕ್ಕಂಥ ಘಟ್ಟದಲ್ಲಿ ಬಂದಿದ್ದೀವಿ. ಈ ಮುಖ್ಯವಾದ ಘಟ್ಟದಲ್ಲಿ ಚತುರ್ಥಾಮ್ನಾಯ ಪೀಠ ಅಂತ ಕರಿತೀವಿ. 4 ಪೀಠಗಳು ಅಂದರೆ ಸೋಮ, ಮಂಗಳ, ಬುಧ, ಗುರು, 4 ದಿವಸ. ಯಾಕೆ ಅಂದರೆ ಪ್ರತಿಯೊಬ್ಬನಿಗೂ ಅಕೌಂಟ್ ಕ್ಲೋಸ್ ಅಂತ ಹೇಳ್ತೀವಿ, ಇಯರ್ ಎಂಡಿಂಗ್ ಅಂತ ಕರಿತೀವಿ. ಇಯರ್ ಎಂಡಿಂಗ್ ಆದಮೇಲೆ ಮತ್ತೆ ಏಪ್ರಿಲ್ 1 ಏನು ಬರುತ್ತೆ, ಯು ಫೂಲ್ ಅಂತ. ಪ್ರತಿಯೊಬ್ಬನಿಗೂ ಜೀವನದಲ್ಲಿ ಹಾಗೆ ಯಾವತ್ತಾದರೂ ಒಂದು ಅಕೌಂಟ್ ಕ್ಲೋಸ್ ಮಾಡಿದಾಗ ಸರಿಯಾಗಿ ಮಾಡಿದೆಯೋ ಇಲ್ವೋ ಅನ್ನೋದು ಒಂದು ಫೂಲ್ಸ್ ಡೇ ಅಂತ. ಈ ರೀತಿ ವಿದೇಶದವರು ನಮ್ಮನ್ನೆಲ್ಲ ಪ್ರತಿಪೂರ್ವಕವಾಗಿ ಪ್ರತಿಯೊಬ್ಬರನ್ನು ಫೂಲ್ ಮಾಡಿ ಇಟ್ಬಿಟ್ಟಿದ್ದಾರೆ. ನೀವುಗಳು ಅವ್ರು ಹೇಳಿದ್ದೇ ಆಟ, ಅವ್ರು ಹೇಳಿದ್ದ ಹಾಗೆ ಅವ್ರು ಮಾಡಿದ್ದೇ ಮಾಟ, ಎಲ್ಲವೂ ಈ ರೀತಿ ಆಡ್ತಾ ಇರತಕ್ಕಂಥವ್ರು ಬಹಳ ಯುವ ಪೀಳಿಗೆಗಳು. ಅದಕ್ಕೆ ಇವತ್ತಿನ ದಿವಸ ಆ ಯುವ ಪೀಳಿಗೆಗಳಿಗೆ ಆಗದೇ ಇರತಕ್ಕಂಥ ಪಾಠವನ್ನು ಪ್ರತಿಯೊಬ್ಬರು ತಂದೆ ತಾಯಿ ಪ್ರಯತ್ನ ಪಟ್ಟರು ಕಲಿಸೋಣ ಅಂತ. ಪ್ರತಿಯೊಬ್ಬರು ಬಂಧು ಬಳಗಗಳು ಪ್ರಯತ್ನ ಪಟ್ಟರು ಕಲಿಸೋಣ, ಅವ್ನಿಗೆ ಒಳ್ಳೆ ದಾರಿ ಹಿಡಿಯಲಿ ಅಂತ. ಎಷ್ಟೋ ಜನ ಪ್ರಯತ್ನ ಪಡೋಕ್ಕೆ ಹೊರಭಾಗದಲ್ಲಿ ಸ್ನೇಹಿತರು, ಒಳ್ಳೆ ಸ್ನೇಹಿತರು ಇದ್ದವರು ಪ್ರಯತ್ನ ಪಟ್ಟರು. ಆದರೂ ಸಹ ಆ ಯುವ ಪೀಳಿಗೆಗಳು ಕೆಲವರು ಹೊಲಸನ್ನೇ ಆರಿಸ್ಕೊತಾ ಹೋಗ್ತಾ ಇದ್ದಾರೆ, ಜೀವನದ ಹೊಲಸಲ್ಲೇ ಹೋಗ್ತಾ ಇದ್ದಾರೆ. ಅದರಲ್ಲಿ ನಾರ್ತಾ ಇರೋ ಹೊಲಸಲ್ಲಿ ಇನ್ನಷ್ಟು ಹೋಗ್ತಾ ಇದ್ದಾರೆ. ಇವರಿಗೆ ಸರಿಯಾದ ಪಾಠ ಕಲಿಸ್ಕೊಡೋಕ್ಕೆ ಸಾಕ್ಷಾತ್ ಭಗವಂತನೇ ಇಳಿದು ಬರ್ತಾ ಇದ್ದಾನೆ. ಭಾಳ ಸಂತೋಷವಾಗಿ ಹೋಗುತ್ತೆ ನಮಗಂತೂ. ಯಾವ ರೀತಿ ಅಂದರೆ, ಒಂದು ಕಡೆಯಿಂದ ಪ್ರಾರಂಭ. ಈ ಒಂದು ಕಡೆ ಪ್ರಾರಂಭವಾಗಿರ್ತಕ್ಕಂಥ ಪ್ರಕೃತಿಯ ಪ್ರಳಯ ಎಲ್ಲರೂ ಇವತ್ತಿನ ದಿವಸ ಏನು ಹೇಳ್ತಾರೆ, ಚಂದ್ರ 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 ಅಂತ ಕರೀತಾರೆ. ಅಂದರೆ 19ನೇ ತಾರೀಕು ಆಗತಕ್ಕಂಥ ಅನಾಹುತಗಳಿಂದ ಪ್ರಾರಂಭವಾಗಿ ಇವತ್ತವರೆಗೂ ಎಲ್ಲಾದರೂ ಏನಾದರೂ ಹಾನಿಗಳಾಗಿದೆಯಾ ಅಂದರೆ ಚಂದ್ರನ ಬಗ್ಗೆ ಇರತಕ್ಕಂಥ ಮನಸ್ಸು. ಪ್ರತಿಯೊಬ್ಬರಲ್ಲೂ ಮನಸ್ಸು ಸರಿ ಇದ್ದರೆ, ಮನಸ್ಸಿದ್ದರೆ ಮಾರ್ಗ. ಮನಸ್ಸಲ್ಲಿ ಒಂದು ಒಳ್ಳೆ ಧೈರ್ಯ ಇರಬೇಕು. ಧೈರ್ಯ ಸಾಹಸೇ ಲಕ್ಷ್ಮಿ, ಅದನ್ನು ವಿಲ್ ಪವರ್ ಅಂತ ಕರಿತೀವಿ. ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ. ಸಾಕ್ಷಾತ್ ವಿವೇಕಾನಂದ ಸ್ವಾಮಿಗಳು ಹಾಗೆ ಹೇಳಿದ್ರು. ಮನಸ್ಸಲ್ಲಿರ್ತಕ್ಕಂಥ ಹತೋಟಿಯನ್ನು ನಾವು ನಮ್ಮ ಕೈಯಲ್ಲಿ ಇಟ್ಕೊಂಡಿದ್ರೆ, ಲಗಾಮನ ಅರಿಷಡ್ವರ್ಗಳು ಕಾಮ, ಕ್ರೋಧ, ಲೋಭ, ಮೋಹ, ಮದಮಾತ್ಸರ್ಯಗಳನ್ನು ಅರಿಷಡ್ವರ್ಗ ಕಂಟ್ರೋಲ್ ಇಟ್ಕೊಂಡ್ರೆ ಮನುಷ್ಯನ ದಾರಿಯನ್ನು ಸರಿಪಡಿಸ್ಕೊಳ್ಳೋಕ್ಕೆ ನಮ್ಮಗಳ ಕೈಯಲ್ಲೇ ಸಾಧ್ಯ. ಆದರೆ ಆ ದಾರಿಯನ್ನು ಭಗವಂತನ ಕೃಪಾಕಟಾಕ್ಷದಲ್ಲಿ ಹೊಂದ್ಕೊಂಡು ಹೋಗಬೇಕು. ಒಳ್ಳೆ ದಾರಿ, ಕೆಟ್ಟ ದಾರಿ ಇರುತ್ತೆ. ಒಮ್ಮೊಮ್ಮೆ ಯಾರ್ದಾದ್ರೂ ಒಬ್ಬರು ಒಳ್ಳೆಯದಕ್ಕೋಸ್ಕರ ನಾವು ಹಳ್ಳದಲ್ಲಿ ಬೀಳೋದು ತಪ್ಪೇನಿಲ್ಲ. ಆದರೆ ಜೀವನ ಪರ್ಯಂತ ಸಾಯೋದು ತಪ್ಪು, ಹೇಡಿತನ. ಯಾವ ಕಾಲಕ್ಕೂ ಜೀವನದಲ್ಲಿ ತಪ್ಪಿಸ್ಕೊಂಡು ಹೋಗಬಾರ್ದು. ಹಳ್ಳನೇ ಇರತಕ್ಕಂಥ ಜಾಗದಲ್ಲಿ ನಾವುಗಳು ಹಳ್ಳನ್ನು ಸರಿತಿದ್ದುಪಡಿಸ್ಕೊಂಡು ಹೋಗೋ ಬದಲು ಬೇರೆ ದಾರಿಯನ್ನು ಹುಡುಕಬೇಕು. ಈ ರೀತಿಯಾಗಿ ಆಗ್ತಕ್ಕಂಥ ಅನಾಹುತಗಳಿಗೆ ಯಾವತ್ತೂ ಎದುರು ನಿಂತ್ಕೋಬೇಕು. ಪ್ರತಿಯೊಬ್ಬನಿಗೂ ಆಗ್ತಕ್ಕಂಥ ಅನಾಹುತಕ್ಕೆ ಯಾರು ಸಾಕ್ಷಿ? ನಮ್ಮಲ್ಲಿರ್ತಕ್ಕಂಥ ಅನುಭವಗಳು. ನಾಳೆ ದಿವಸ ಯುವ ಪೀಳಿಗೆಯಲ್ಲಿ ಮಾಡಿರ್ತಕ್ಕಂಥ ಅನ್ಯಾಯಗಳು ಏನು ಅಂದರೆ, ಮುಂದಿನ ದಿವಸ ಏನು ಸಾಫ್ಟ್ವೇರ್ ಕಂಪ್ನಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೆ. ಈ ಸಾಫ್ಟ್ವೇರ್ ಕಂಪ್ನಿ ನೆಂಚ್ಕೊಂಡು ಆ ಯುವ ಪೀಳಿಗೆಗಳು ಇವರು ಮಾಡ್ತಕ್ಕಂಥ ಸಾಲ ಸೋಲುಗಳ ಮತ್ತು ಅವ್ರು ಮಾಡ್ತಕ್ಕಂಥ ಮನೆಗಳು, ಈ ಮನೆಗಳು ಎಲ್ಲಿವರೆಗೂ ಅಂದರೆ ಆ ಮನೆಗಳವರು ಎಲ್ಲ ಓನರ್ಗಳು ಬಾಡಿಗೆನ ವಸೂಲು ಮಾಡೋಕ್ಕೆ ಇವರೇನು ಬಿಡಿ ಸಾಫ್ಟ್ವೇರಲ್ಲಿ ಕೆಲಸ ಮಾಡ್ತಾರಂತೆ 80,000, ನಮ್ಮ 10,000 ಬರೋದೇನು ಗ್ಯಾರಂಟಿ ಇಲ್ವಾ? ಗ್ಯಾರಂಟಿ ಬರುತ್ತೆ ಬಿಡಿ ಅನ್ನೋ ಲೆವೆಲ್ಗೆ ಬರ್ಸ್ಕೊತಾರೆ. ಆ ಸಾಫ್ಟ್ವೇರ್ ಕಂಪ್ನಿ ಬಿದ್ದೋಗಬೇಕು, ಆವಾಗ ಇವ್ರಿಗೆ ಬುದ್ಧಿ ಬರಬೇಕು. 80,000 8,000 ಕೊಟ್ಟರೆ ಸಾಕಪ್ಪ ಅಂತ ಸೊನ್ನೆ ಬಿಸಾಕಿದ್ರು ಸದ್ಯಕ್ಕೆ ವಾಪಸ್ ಬರಲಿ ಅನ್ನೋದು ಆ ತೀರಾ ದುರಹಂಕಾರ ಇದ್ದವ್ರಿಗೆ ಕೆಳಗಡೆ ಬರಬೇಕು. ಅದನ್ನು ನಂಬ್ಕೊಂಡ್ರೆ ಈ ಓನರ್ಗಳು ಮನೆಗಳು ಮಾಡಿ ಮಾಡಿ ಮಾಳಿಗೆ ಮೇಲೆ ಮಾಳಿಗೆ, ಮಾಳಿಗೆ ಮೇಲೆ ಮಾಳಿಗೆ, 4 ಇರಲಿ ಮನೆ, ಅದು ಸಾಲದು, ಇನ್ನೊಂದು ಹೆಂಡತಿ ಕಟ್ಕೊಂಡಿದ್ದೀನಿ ಅವಳಿಗೂ ಒಂದು 4 ಮನೆ ಇರಲಿ ಅಂತ ಹೇಳಿ ಕಟ್ಟಿ ಆ ಮನೇಲಿ ಬರೋ ಬಾಡಿಗೆ ತಾನು ಜೀವನ ಮಾಡೋಕ್ಕಿಂತ ಜಾಸ್ತಿ ಇರಲಿ ಅಂತ ಅಂದ್ಕೊಂಡಿರೋನು ಲೋನ್ ತೊಗೊಂಡು ಕೂಡ ಮನೆ ಕಟ್ಕೊಂಡಿರ್ತಾನೆ. ಇವರು ಚೊಂಬೋಗತಿ, ಅವ್ರ ಹರನೇ ಗತಿ, ಸೂಸೈಡ್ ಮಾಡ್ಕೊಳ್ಳೋದು ಗ್ಯಾರಂಟಿ. ಆ ರೀತಿ ಆಗೋಗಿದೆ ಪರಿಸ್ಥಿತಿ. ಆದ್ದರಿಂದ ಪ್ರತಿಯೊಬ್ಬನು ಒಬ್ಬನ ಮೇಲೆ ಒಬ್ಬನು ನಂಬಿಕೆ ನಂಬ್ಕೊಂಡಿದ್ದೀರಲ್ಲ, ಎಲ್ಲ ಹೊಟ್ಟೋಗತ್ತೆ ಈ ನಂಬಿಕೆಗಳು.
ಇನ್ನು ಉಳಿದಿದ್ದೇನು ಗೊತ್ತಾ, ನಿಮ್ಮ ದೃಢ ನಿರ್ಧಾರ, ನೀವು ಕಷ್ಟಪಟ್ಟರೆ, ಯಾರ ಮೇಲೆ ಏನೇನು ಡಿಪೆಂಡೆನ್ಸಿ ಆಗಿದ್ದೀರಾ, ಈ ಡಿಪೆಂಡೆನ್ಸಿಗೆ ಆಗಿರ್ತಕ್ಕಂಥ ಆರ್ಟಿಫಿಷಿಯಲ್ ಏನು ನಿಮ್ಗೆ ಸಪೋರ್ಟ್ ಕೊಟ್ಟಿದೆ ಎಲ್ಲ ನೆಗೆದು ಬಿದ್ದು ಹೋಗುತ್ತೆ. ಇನ್ನು 2012 ಅಷ್ಟೊತ್ತಿಗೆ ಈಗಿಂದ ಪ್ರಾರಂಭ ಆಗೋಗ್ತಾ ಹೋಗುತ್ತೆ. ಈಗ ಅದು ವಿದ್ಯುತ್ ಮುಖಾಂತರವಾಗಿ ಮೊದಲನೇದಾಗಿ ಹೋಗುತ್ತೆ. ಅಲ್ಲಿ ಶುರು ಆಗಬೇಕು ನೋಡಿ. ಯಾರಾದರೂ ಕಿಂಚಿತ್ತಾದರೂ ಗಮನ ಕೊಟ್ಟು ಪ್ರತಿಯೊಬ್ಬನು ಏನಾದರೂ ಜವಾಬ್ದಾರಿಯುತವಾಗಿ ಯೋಚನೆ ಮಾಡಿದರೆ ಕರೆಂಟ್ ಹೊಟ್ಟೋಗುತ್ತೆ. ಕರೆಂಟ್ ಹೋದಾಗ 1 ದಿವಸ ಸರಿ, 2 ದಿವಸ ಸರಿ, 3 ದಿವಸ ಸರಿ, 1 ತಿಂಗಳು, 2 ತಿಂಗಳು, 3 ತಿಂಗಳು, 4 ತಿಂಗಳು ಬಂದರೆ ವಾಪಸ್, ಬಂದರೆ ರಿಪೇರಿ ಮಾಡಿದ್ರೆ 6 ತಿಂಗಳು, ಇಲ್ಲದೇ ವಾಪಸ್ಸು 1 ವರ್ಷದವರೆಗೂ ಹೀಗೆ ಕರೆಂಟ್ ಇಲ್ದಿದ್ರೆ ಜೀವನ ಏನು ಅಂತ ಯೋಚನೆ ಮಾಡಿದರೆ, ಯಾವ್ದಾದ್ರು ಸ್ನಾನ ಪೂಜೆ ಪುನಸ್ಕಾರ ಅಂದರೆ ನಾವುಗಳಂತೂ ತಣ್ಣೀರಾಗೆ ಅಭ್ಯಾಸಗಳಿದೆ, ಕೆಲವ್ರಿಗಂತೂ ಹಳೇದು ಅಭ್ಯಾಸನೇ ಇದ್ದೇ ಇದೆ. ಒಂದ್ಸಲಿ ಕೊಳೆಯಲ್ಲಿ ಸ್ನಾನ ಮಾಡ್ತೀವಿ, ಒಂದ್ಸಲಿ ಯಾವುದಾದ್ರೂ ಬಾವಿ ಹತ್ರ ಹೋಗಿಸ್ತೀವಿ, ಒಂದು ಸ್ವಲ್ಪ ತಣ್ಣಗಿರಲಿ ಅಂತ ಹೇಗೆ ಕೆರೆ ಹತ್ರನೋ ನದಿ ಹತ್ರ ಸ್ನಾನ ಮಾಡ್ಬಿಡ್ತೀವಿ. ಆದರೆ ಬೇರೆಯವ್ರಿಗೆ ಅಭ್ಯಾಸ ಇದೆಯಾ, ಇಲ್ಲ ಬಿಸಿನೀರೇ ಬೇಕು, ನಾವು ಯಾವಾಗಲೂ ಹಾಟ್ ವಾಟರ್ ಸಾಲದಕ್ಕೆ ಜಕ್ಕೂಸಿ ಪಕ್ಕೂಸಿ ಅಂದ್ಕೊಂಡು ಇರೋದೆಲ್ಲಾನು ಹಾಕ್ಕೊಂಡು ಕೂತಿದ್ದಾರೆ. ಫೋರ್ಸ್ ಆಗಿ ಬರಲಿ, ಎಲ್ಲಿಂದ ಫೋರ್ಸ್ ಆಗಿ ಬರುತ್ತೆ? ಇಲ್ಲಿ ಇರ್ತಕ್ಕಂಥ ವಿಚಾರದಲ್ಲಿ ಆ ಫೋರ್ಸ್ ಆಗಿ ಬರೋಕ್ಕೆ ಕರೆಂಟ್ ವಿದ್ಯುತ್ ಬೇಕು, ಅಲ್ಲಿರಲ್ಲ. ಗೀಸರ್ ಬಿಸಿನೀರು ಬೇಕು, ಅದಿರಲ್ಲ. ಯಾವ ಕಾಲಕ್ಕೂ ಕಾಯಿಸ್ಕೊಂಡೇ ನೀರು ಕಾಯಬೇಕು. ಎಷ್ಟು ದಿವಸ ಕಾಯಿಸ್ಕೊಂತೀರ ಗ್ಯಾಸಲ್ಲಿ? ಆ ಗ್ಯಾಸ್ ಕೊಡೋವರೆಗೂ ಈಗಲೇ ಸರಿಯಾಗಿ ಕೊಡ್ತಾ ಇಲ್ಲ. ಯಾವ ಕಾಲಕ್ಕೂ ಒಬ್ಬನಿಗೆ ಒಂದೇ ಗ್ಯಾಸ್ ಅಂತ ಬೇರೆ ಹೇಳ್ತಾರೆ. ಎಲ್ಲೋ ಸುಳ್ಳು ಹೇಳ್ಕೊಂಡು ಭಾಳ ಜನ ಎಷ್ಟೋ ಇಟ್ಕೊಂಡ್ಬಿಟ್ಟಿದ್ದಾರೆ. ಅದರಲ್ಲೂ ಎಷ್ಟು ಕಳತನ ಆಗುತ್ತೋ, ನಾಳೆ ಇರೋ ಸ್ಟಾಕಲ್ಲಿ ನಿಮಗೆ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಸರಿ, ಆ ಅನುಕೂಲ ಇದ್ದವರು ಗ್ಯಾಸ್ ತಗೊಂತಾರೆ, ಅನುಕೂಲ ಇಲ್ದಿದ್ದವ್ರ ಗತಿ ಏನು? ತಿರುಗಿ ಹಳೆ ಗಂಡನ ಪಾದವೆ ಗತಿ. ಸೌದೆಗೆ ಹೋಗಬೇಕು, ಸೌದೆ ಬೆಲೆ ಜಾಸ್ತಿ, ಆ ಸೌದೆಗಳನ್ನ ಯಾವತ್ತು ಶೇಖರಣೆ ಮಾಡ್ಕೋಬೇಕು? ಆ ಕರೆಂಟ್ ಹೋದಾಗ ಹುಡ್ಕೊಂಡು ಹೋಗ್ತೀರಾ ಸೌದೆ, ಅಂದರೆ ಬಾಯಾರಿಕೆ ಆದಾಗ ಬಾವಿ ತೊಡಕಾಗತ್ತೆಯೇ? ಹಾಗೆ ಪ್ರತಿಯೊಬ್ಬ ಮನುಷ್ಯ ಡಿಪೆಂಡೆನ್ಸಿ. ಇವತ್ತಿನ ದಿವಸ ನಿಮ್ಮ ಸ್ವಂತ ಜಮೀನುಗಳು ಮಾರ್ಕೊಂಡಿರೋ ರೈತರು ಸ್ವತಃ ಅವರೇ ಜಮೀನಲ್ಲಿ ಯಾರು ಕೊಂಡ್ಕೊಂಡಿರ್ತಾನೋ ದೊಡ್ಡ ಕೋಟ್ಯಾಧೀಶ್ವರ, ಆ ಜಮೀನಲ್ಲಿ ನೀವು ಕೆಲಸ ಮಾಡ್ತಾ ಇದ್ರೆ ಎಷ್ಟು ಮನಸ್ಸಿಗೆ ಬೇಜಾರಾಗುತ್ತೆ. ಅಯ್ಯೋ, ನಾನಿಲ್ಲಿ ಉಳ್ತಾ ಇದ್ದಿದ್ದು ನನ್ನ ಸ್ವಂತ ಜಾಗ ಬಿಟ್ಬಿಟ್ಟು ಇವತ್ತು ಆ ಜಾಗನ ಅವನು ಕೊಟ್ಬಿಟ್ಟು ಅದೇ ಜಾಗದಲ್ಲಿ ಕೆಲಸದವನಾಗಿರೋದು ಬಹಳ ದೊಡ್ಡ ಸ್ವಾಭಿಮಾನಕ್ಕೆ ಧಕ್ಕೆ. ಅದಕ್ಕೋಸ್ಕರ ಇವತ್ತಿನ ದಿವಸ ಚಂದ್ರ ಎಷ್ಟು ಮನಸ್ಸಿಗೆ ಪರಿಣಾಮ ಕೊಡ್ತಾನೆ ಇನ್ನು ಮೇಲೆ ಪ್ರತಿಯೊಬ್ಬರಿಗೂ ಅಂದರೆ ಯೋಚನೆ ಮಾಡ್ಕೋಬೇಕು. ಪ್ರತಿಯೊಂದು ಯುವ ಪೀಳಿಗೆಗಳು ತಲೆ ಮುಟ್ಟು ನೋಡ್ಕೋಬೇಕು. ಪ್ರತಿಯೊಬ್ಬನು ಜೀವನದಲ್ಲಿ ಯಾವ ಕಾಲಕ್ಕೂ ನನ್ನ ತಲೆ ಸರಿ ಇತ್ತಾ, ನಾನು ಯಾಕೆ ಹಿಂಗೆ ಮಾಡ್ಕೊಳಕ್ಕೆ ಹೋದೆ ಅನ್ಕೋಬೇಕು. ಎಲ್ಲೆಲ್ಲಿ ಯಾರ್ಯಾರು ನಂಬ್ಕೊಂಡಿದ್ದೀರೋ ಅವನು ಯಾವುದೋ ಒಂದು ಕಂಪ್ನಿಲಿ ಯೋಚನೆ ಮಾಡ್ಬಿಡಕಣೆ, ನಾನು ನೋಡ್ಕೊತೀನಿ ಅಂತ ಹೇಳಿರ್ತಾನೆ. ಎಲ್ಲಿ ನೋಡ್ಕೊತಾನೆ? ಅವಂದೇ ಸ್ಥಿರ ಇಲ್ಲ, ಅಲ್ಲಾಡ್ತಾ ಇರುತ್ತೆ ಚೇರು, ಇನ್ನೊಬ್ಬನ ಚೇರ್ನ ಏನು ನೋಡ್ಕೊತಾನೆ? ಆದ್ದರಿಂದ ಪ್ರತಿಯೊಬ್ಬ ಜೀವನದಲ್ಲಿ ನಾವುಗಳು ನಮ್ಮದೇ ಆದ ಒಂದು ಸ್ವಾಭಿಮಾನವನ್ನು ಎತ್ಕೋಬೇಕಾಗಿದ್ದು ಈಗಿನ ಜವಾಬ್ದಾರಿ ನೀವು ತಗೊಳ್ಳದೇ ಇದ್ರೆ ಮುಂದಿನ ಜನ ಏನಂತಾರೆ, ಮುಂದಿನ ಜೀವನ ಏನಾಗುತ್ತೆ, ಪ್ರತಿಯೊಬ್ಬರು ಈ ಜವಾಬ್ದಾರಿ ಬಗ್ಗೆ ಯೋಚನೆ ಮಾಡ್ತಾರೆ. ಈಗ ಬಂದೆ.